ವಾರ್ತೆಗಳ ವಿವರ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 52ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಬುಧವಾರ ನಡೆಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 52ನೇ ವರ್ಷದ ಸಾಮೂಹಿಕ ವಿವಾಹವು ಬುಧವಾರ ನಡೆಯಿತು. ನಾಡಿನ ವಿವಿಧ ಭಾಗಗಳ 123 ವಧುವರರು ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಪ್ರಮಾಣ ಸ್ವೀಕರಿಸಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ವೇದಘೋಷ ಈಗಾಗಲೇ ವಧುವರರನ್ನು ಆಶೀರ್ವದಿಸಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ, ಇಂದಿನ ದಿನಗಳಲ್ಲಿ ಕೌಟುಂಬಿಕ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಕಾರ್ಯ ನಡೆಯಬೇಕಾಗಿದೆ. ಕುಟುಂಬದ ಪಾವಿತ್ರ್ಯತೆ ಉಳಿಸಿಕೊಂಡು ಎಚ್ಚರಿಕೆಯಿಂದ ಸಂಸಾರ ನಡೆಸಿ ಎಂದರು. ಸಂಸಾರದ ಕಲ್ಪನೆ ಸರಿಯಾಗಬೇಕು, ಮದುವೆಗಳು ಸಾಂಪ್ರದಾಯಿಕವಾಗಿ ನಿಲ್ಲಬೇಕು, ಸಂಸ್ಕಾರದೊಡನೆ ನಡೀಬೇಕು. ಅದ್ರ ಜೊತೆಗೆ ಹೆಣ್ಮಕ್ಳು ಆದಷ್ಟು ಹಳ್ಳಿಗಳನ್ನು ತಿರಸ್ಕಾರ ಮಾಡಬೇಡಿ. ಇವಾಗ ಹಳ್ಳಿಗಳಲ್ಲಿ ಎಲ್ಲ ಕಡೆ ಬಂದಾಗ ಧರ್ಮಸ್ಥಳ ಕೂಡ ಮಾತು ಬಂದಿದೆ. ನಿಮಗೆ ಏನು ಬೇಕು ಎಲ್ಲೋ ಕೂಡ ಹಳ್ಳಿಗಳಲ್ಲಿ ದೊರಕುತ್ತದೆ. ನಗರದಲ್ಲಿ ಏನು ಸಿಗ್ತದೆ ಅದೆಲ್ಲ ನಗರದ ತಾಪತ್ರಯಗಳು ಬಿಟ್ಟು, ನಗರದ ಸಮಸ್ಯೆಗಳು ಬಿಟ್ಟು ಬೇರೆ ಎಲ್ಲರೂ ಹಳ್ಳಿಯಲ್ಲಿ ಸಿಗ್ತಾ ಇದ್ರು. ಹಾಗಾಗಿ ಹಳ್ಳಿ ಹುಡುಗರಿಂದ ಹಳ್ಳಿ ಹುಡುಗಿಯಿಂದ ತಿರಸ್ಕಾರ ಮಾಡಬೇಡಿ. ಹಳ್ಳಿ ಇರಲಿ, ದಿಲ್ಲಿ ಇರಲಿ, ಗಂಡು ಹೆಣ್ಣು ಎರಡು ಆತ್ಮಗಳು ಒಂದಾಗಬೇಕು. ಇದಕ್ಕೆ ನಾವು ಇಲ್ಲಿ ಮೀನಾಕ್ಷಿ ಕಲ್ಯಾಣದ ಫೋಟೋ ಇಲ್ಲಿ ಹಿಂದೆ ನೋಡಿದ್ದೀವಿ. ಈ ರಾಧಾಕೃಷ್ಣ ಮತ್ತು ಅಥವಾ ಇಲ್ಲಿ ಮೀನಾಕ್ಷಿ ಕಲ್ಯಾಣ ಅಂತ ಇಲ್ಲಿ ಹಿಂದ್ಗಡೆ ನಾವು ಫೋಟೋ ಹಾಕಿದ್ದೀವಿ. ಇದನ್ನು ಯಾಕೆ ಹಾಕಿದ್ದೀವಿ? ನಿಮಗೆ ದೇವತೆಗಳಲ್ಲಿ ಕೂಡ ವಿವಾಹದ ಕಲ್ಪನೆಯನ್ನು ಮಾಡಿ ಈಗಾಗಲೇ ಬಹಳ ಚೆನ್ನಾಗಿ ದೊಡ್ಡವರು ಮದುವೆ ವಿಷಯ ಹೇಳಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಹಿರಿಯ ಚಲನಚಿತ್ರ ನಟ ದೊಡ್ಡಣ್ಣ ಮಾತನಾಡಿ, ಜೀವನದಲ್ಲಿ ಸಂಸ್ಕಾರವನ್ನ ಕಲಿಯಬೇಕಾಗಿದೆ. ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಿದಾಗ ಉತ್ತಮ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದರು. ನಮ್ಮ ಪೂರ್ವಿಕರನ್ನು ನೋಡ್ಕೊಂಡು ಬನ್ನಿ. ಇವತ್ತೇನಾದರೂ ನಾವು ನಿಮ್ಮ ಎದುರುಗಡೆ ನಿಂತು 4 ಮಾತಾಡುವಂಥ ಶಕ್ತಿ ಕೊಟ್ಟಿದ್ರೆ ನಾವು ಮಾಡಿರೋ ಪುಣ್ಯ ಅಂತೂ ದೇವರಾಣೆ ಅಲ್ಲ ದೇವರಾಣೆ ಅಲ್ಲ. ಅದು ನಮ್ಮ ತಾಯಿ ತಂದೆ ಮಾಡಿರೋ ಪುಣ್ಯದ ಫಲವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತ ಈ ದೊಡ್ಡಣ್ಣ ತಿಳ್ಕೊಂಡಿರೋದು. ನಾವು ಅರಸೀಕೆರೆ, ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದವರು. ನಮ್ಮಮ್ಮ ಪೋಲಿಯೋ ಹೆಣ್ಣುಮಗಳು ಜೀವನದಲ್ಲಿ ಯಾವತ್ತಿಗೂ ಹೆದರಿದಂಥವರಲ್ಲ. ತಂದೆ ಅಷ್ಟೇ ತುಂಬ ಸಾತ್ವಿಕರಾದ್ದರಿಂದ ಯಾರ ಹತ್ರನೂ ಗೊಡವೆಗೆ ಹೋಗ್ತಾ ಇರಲಿಲ್ಲ. ತಾವಾಯಿತು, ತಮ್ಮ ಕೆಲಸ ಆಯಿತು, ತಮ್ಮ ವ್ಯಾಪಾರ ವೃತ್ತಿ ಏನಾಯಿತು ಅಂತ ಇದ್ದವರು. ನಮಗೇನು ಕೊಡೋಕ್ಕೆ ಇಲ್ದಲೇ ಇದ್ದಂಥ ಸಂದರ್ಭದಲ್ಲಿ ಇಂಥ ಮಂಗಳ ಕಾರ್ಯ ನಡೀತಾ ಇದೆ ಅಂದಾಗ ಕೆಲವರಿಗೆ ಒಂದು ಬಗಸೆ ಕೊಟ್ಟರು ತಗೊಂಡೋಗಿ ಬಾನ ಅಂತ ಮಾಡ್ತಾರೆ, ಅದನ್ನು ಮಹಾಪ್ರಸಾದ ಅಂತ ಹಂಚ್ತಾರೆ. ಕೊಡೋವಂಥವ್ರು ಒಂದು ಲೋಡಕ್ಕಿ ಕೊಡ್ಬೋದು, ಅದೆಲ್ಲ ಮುಖ್ಯ. ನೀನೆಷ್ಟು ಬೆವರು ಸುರಿಸಿ ದುಡ್ದಿದ್ದನ್ನು ಒಂದು ಬಗಸೆ ಕೊಡ್ತೀಯೋ ಅದು ಅಕ್ಷಯವಾಗುತ್ತೆ ಅನ್ನೋದೇ ನಮ್ಮ ನಂಬಿಕೆ. ಅನುಚಾನವಾಗಿ ನಡ್ಕೊಂಡು ಬಂದಿರೋ ಒಂದು ಸತ್ ಸಂಪ್ರದಾಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಮಾವತಿ ವಿ ಹೆಗ್ಡೆ, ಡಿ ಹರ್ಷೇಂದ್ರ ಕುಮಾರ್, ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶಾಂತಾ ದೊಡ್ಡಣ್ಣ ಉಪಸ್ಥಿತರಿದ್ದರು. ಡಿ ಹರ್ಷೇಂದ್ರ ಕುಮಾರ್ ಸ್ವಾಗತಿಸಿದರು. ಡಾಕ್ಟರ್ ಸುನೀಲ್ ಪಂಡಿತ್ ದಾಂಪತ್ಯ ದೀಕ್ಷೆ ಬೋಧಿಸಿದರು. ಶ್ರೀನಿವಾಸ್ ರಾವ್ ಹಾಗೂ ಪೂಜಾ ಪಕ್ಕಳ ಕಾರ್ಯಕ್ರಮ ನಿರೂಪಿಸಿದರು. ರತ್ನವರ್ಮ ಜೈನ್ ವಂದಿಸಿದರು.